ಒಂದೇ ಒಂದು ಕ್ಷಣ ಅಪ್ಪನ್ನ ನೋಡಿದ ತಕ್ಷಣನೇ ನಮಗೆ ಮೈ ರೋಮಾಂಚನ ಆಗ್ಬಿಡ್ತು. ಅದೇ ಥರ ಏನು ದೃಶ್ಯ ನೋಡು. ಪರಮಾತ್ಮ ನೋಡೋಕೆ ಒಂದೇ ಒಂದು ಸ್ವಲ್ಪ ನೋಡೋಕ್ಕೂ ಭಯ ನನಗೆ. ಶ್ರೀಮನ್ನಾರಾಯಣ ಸರ್ವಶಕ್ತರು ಶನಿ ಮಹಾರಾಜರು ಸರ್ವಶಕ್ತರು ಹರಿಹರ ಅಪ್ಪಾಜಿಯವರು ವಿಚಾರ ಕಣ್ಣಲ್ಲಿ ನೋಡಿರುವಂಥ ಇವೆರಡು ಕಣ್ಣಲ್ಲಿ ನೋಡಿರುವಂಥದ್ದು ಪರಮಾತ್ಮ. ಬ್ರಹ್ಮಾಂಡ ನಾಯಕರು ಪರಮಾತ್ಮ ಶ್ರೀಮನ್ನಾರಾಯಣನಿಂದ ಪರಮಾತ್ಮ ಶನಿ ಮಹಾರಾಜರಾಗಿ ಬಂದಂಥ ಒಂದು ದೃಶ್ಯ. ಅದು ಅಜಾನುಭಾವ ಆಗ್ತಾರೆ ಪರಮಾತ್ಮ. ಅಜಾನುಬಾಹು 18 ಅಡಿ ಸುಮಾರು ಒಂದು ಎಲ್ಲ ಫಲಗಳು ಅಮೃತಗಳು ಬಂದಿದ್ದಾವೆ, ದೈವಲೋಕದಿಂದ ಮಣಿಗಳು ಬಂದಿದ್ದಾವೆ, ಆಮೇಲೆ ರುದ್ರಾಕ್ಷಿ ಮಣಿಗಳು ಬಂದಿದ್ದಾವೆ, ಆಮೇಲೆ ಅರ್ಶಿನ ಕುಂಕುಮ. ಆ ತಾಯಿ ಬಟ್ಲಲ್ಲಿ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅರ್ಶಿನ ಪರಮಾತ್ಮ ಹರಿಹರಪ್ಪ ಸ್ವಲ್ಪ ದಿನ ಮೌನ ಆಗಬೇಕಿತ್ತು, 96 ದಿನ. ಆ ಒಂದು ಸಮಯದಲ್ಲಿ ಯಾರು ಒಬ್ರು ಒಳಗಡೆ ಹೋಗಂಗಿಲ್ಲ. ಆ ಒಂದು ಸಮಯದಲ್ಲಿ ಏನಾಗ್ಬಿಡ್ತು, ಸ್ವಲ್ಪ ದಿನ ಒಳಗಡೆ ಒಬ್ರು ಏಕಾಂತವಾದ್ಮೇಲೆ ಒಬ್ರು ಒಳಗಡೆ ಹೋಗ್ತಾ ಇರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ನಾನೇನು ಮಾಡಿದೆ, ಹತ್ಕೊಂಡು ಹರಿಹರಪ್ಪ ನೋಡ್ಲೇಬೇಕು ನಾನು ಅಂದ್ಬಿಟ್ಟು ಅವ್ರು ಒಬ್ರು ಚೆಲ್ವಣ್ಣ ಅಂದ್ಬಿಟ್ಟು ಚೆಲ್ವಣ್ಣ ಅಂತ ಇದ್ರು ಒಬ್ರು ಜೊತೆಲಿ, ತಂದೆ ಜೊತೆಲಿ. ಆಮೇಲೆ ಹತ್ಕೊಂಡು ಕೂತ್ಕೊಂಡೆ. ಆಮೇಲೆ ಹೋಗ್ಬಾಗೆಲ್ಲ ಇವರು ಅಪ್ಪನ ಕೇಳೋರು ಹಿಂಗೆ ತಂದೆ ಮಾಲಿಂಗ ಸಮೀರ್ ಮುಂದೆ ಅಳ್ತಾವ್ರೆ, ನೀವು ನೋಡ್ಬೇಕಂತೆ ಆಗೋದಿಲ್ವಂತೆ ಅಂದ್ಕೊಂಡು. ಆಮೇಲೆ ನಾನೇನು ಮಾಡಿದೆ, ಚೆಲ್ವಣ್ಣ ಅನ್ನೋರು ಒಳಗಡೆ ಹೋದಾದ್ಮೇಲೆ ಬಂದರು. ನೋಡ್ರಪ್ಪ ನಿಮ್ಮನ್ನ ಚಕ್ರತೀರ್ಥರೆ ಬರ್ಬೇಕಂತ ನೀವು ಒಳಕ್ಕೆ ಅಪ್ಪ ಕರಿತಾವ್ರೆ ಅಂದರು. ಅಲ್ಲಿ ಹೋಗಿ ನೋಡ್ತೀನಿ, ಪರಮಾತ್ಮನ ವಿಚಾರ ನಾವು ಹೇಳೋಕ್ಕಾಗೋದಿಲ್ಲ. ಅಪ್ಪ ಬಹಳ ಅದ್ಭುತವಾದ ವಿಚಾರ ಪರಮಾತ್ಮ. ಯಪ್ಪ ಈ ಒಂದು ಸತ್ಯದ ವಿಚಾರ ನಾ ಹೇಳ್ಬೇಕಂದ್ರೆ, ಪರಮಾತ್ಮ ನಮ್ಮನ್ನು ಕರ್ಕೊಬಂದು ಈ ಥರ ಎಲ್ಲ ತೋರಿಸ್ತಾರಲ್ಲ, ಪರಮಾತ್ಮ ಜೊತೆಲಿ ಇದ್ಕೊಂಡು ಇವರು ಪರಮಾತ್ಮನೇ ಅಂದ್ಕೊಂಡು ಇದ್ರೂ ನಮ್ಗೆ ಯಾವುದೂ ನಮಗೇನು ಗೊತ್ತಿಲ್ವಲ್ಲಪ್ಪ ಇವ್ರಿಗೆ. ಒಂದೇ ಒಂದು ಕ್ಷಣ ಅಪ್ಪನ್ನ ನೋಡಿದ ತಕ್ಷಣನೇ ನಮಗೆ ಮೈ ರೋಮಾಂಚನ ಆಗ್ಬಿಡ್ತು. ಅದೇ ಥರ ಏನು ದೃಶ್ಯ ನೋಡಿದ್ರು. ಅವ್ರು ನೋಡೋಕೆ ಒಂದು ಕಣ್ಣು ಒಂದೇ ಒಂದು ಸ್ವಲ್ಪ ನೋಡೋಕೆ ನನಗೆ ಭಯ. ಪರಮಾತ್ಮ ನೋಡೋಕೆ ಒಂದೇ ಒಂದು ಸ್ವಲ್ಪ ನೋಡೋಕ್ಕೂ ಭಯ ನನಗೆ. ನಾವಿಲ್ಲಿದ್ದದ್ದು ಆ ಚೆಲುವಪ್ಪನವ್ರು ಒಬ್ರು, ಮತ್ತೆ ತಾಯಿ ಗಿರ್ಜವ್ವ ಜೊತೆಲಿದ್ರು. ಅವತ್ತು ಅವ್ವ ಗಿರ್ಜವ್ವನ ಜೊತೆಲಿದ್ರು. ಪರಮಾತ್ಮನ ನೋಡ್ಬಿಟ್ಟು ನನಗೆ ಅಪ್ಪಪ್ಪ ಅದ್ಭುತ. ಪರಮಾತ್ಮ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣ ಸರ್ವಶಕ್ತರು ಶನಿ ಮಹಾರಾಜರು ಸರ್ವಶಕ್ತರು ಹರಿಹರ ಅಪ್ಪಾಜಿಯವರು. ನಿಮ್ಮ ಪಾದ ಕಣಪ್ಪ, ಸಾಕು ತಂದೆ ಪರಮಾತ್ಮ. ಆ ರೀತಿಯಾದ ಒಂದು ಅದ್ಭುತವಾದ ಒಂದು ವಿಚಾರ ಕಣ್ಣಲ್ಲಿ ನೋಡಿರುವಂಥ ಇವೆರಡು ಕಣ್ಣಲ್ಲಿ ನೋಡಿರುವಂಥದ್ದು ಪರಮಾತ್ಮ. ಅಲ್ಲ, ಆ ದೃಶ್ಯ ಬಗ್ಗೆ ಅಯ್ಯೋ ಆ ದೃಶ್ಯ ಬಹಳ ಅತ್ಯದ್ಭುತವಾದದ್ದು ಅಪ್ಪಾಜಿ. ಆ ವಿಚಾರ ಬ್ರಹ್ಮಾಂಡ ನಾಯಕರು ಪರಮಾತ್ಮ ಶ್ರೀಮನ್ನಾರಾಯಣನಿಂದ ಪರಮಾತ್ಮ ಶನಿ ಮಹಾರಾಜರಾಗಿ ಬಂದಂಥ ಒಂದು ದೃಶ್ಯ. ಅದು ಶನಿ ಮಹಾರಾಜರಾಗಿ ಬಂದಿರುವಂಥ ವಿಚಾರ, ಅದು ಪರಮಾತ್ಮನ ವಿಚಾರ. ಒಂದು ಕ್ಷಣನೇ ನನ್ನ ಮೈಯೆಲ್ಲ ಫುಲ್ ರೋಮಾಂಚನ ಆಗ್ಬಿಡ್ತು. ಈಗ ನಮ್ಮ ಜೊತೆಲಿ ಮಾಲಿಂಗ ಸ್ವಾಮಿ ಬನ್ನಿ, ನಾವು ಇದಕ್ಕೆ ಬರೋ ಬನ್ನಿ, ಅಲ್ಲಿಗೆ ಹೋಗೋರು ಬನ್ನಿ, ಇಲ್ಲಿಗೆ ಹೋಗೋರು ಬನ್ನಿ ಅಂದ್ಬಿಟ್ಟು ನನ್ನ ಗಾಡೀಲಿ ನೋಡಿದ್ರೆ ಬರೀ ಒಂದು 5-5.5 ಅಡಿ ಇದ್ರು ಹರಿಹರಪ್ಪಾಜಿಯವರು. ಚೇತ ಗಾಡಿ ಹಿಂದ್ಗಡೆ ಸ್ಟೆಪ್ನಿ ಇತ್ತು. ಕಾಲನ್ನ ನೀಡ್ಕೊಂಡು ಪಟ್ನಿಗೆ ಎತ್ತಿ ಎರಡು ಹೆಗಲು ಹಿಡ್ಕೊಂಡು ಕುತ್ಕೊಬಿಡೋರು. ನಾನು ಈ ಥರ ಇದ್ದಾರೇನು ಹರಿಹರಪ್ಪ ಅಂತ ಅಲ್ಲಿ ಹೋಗಿ ಏಕಾಂತ ಸ್ಥಳ ನೋಡ್ಬಿಟ್ರೆ ಅಬ್ಬಬ್ಬಬ್ಬ ಪರಮಾತ್ಮ. ಅಯ್ಯೋ ಅದು ಆ ವಿಚಾರ ಹೇಳ್ಬೇಕಂದ್ರೆ ನಾವು ಅದೆಷ್ಟೋ ಕೋಟಿ ಜನ್ಮನೋ ಪರಮಾತ್ಮನೋ ಒಂದು ಅನುಕಂಪನ ಏನು ಒಂದೂ ಅರ್ಥ ಆಯ್ತಲ್ಲ ಗಣಪತಿ. ಬಹಳ ಅತ್ಯದ್ಭುತವಾದ ವಿಚಾರ ಪರಮಾತ್ಮ. ಅಯ್ಯೋ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಕಣಪ್ಪಾಜಿ. ಬ್ರಹ್ಮಾಂಡನ ಅಂದರೆ ಸೃಷ್ಟಿ ಸ್ಥಿತಿ ಲಯ 3 ವಿಚಾರವನ್ನು ಪಡ್ಕೊಂಡಿರುವಂಥದ್ದು.
ಸರ್ವಫಲ, ಶಾಶ್ವತ ಫಲ, ಅಮೃತ ಫಲ, ಅಮರತ್ವ ಫಲ, ಸರ್ವಜ್ಞಾನ, ಶಾಶ್ವತ ಜ್ಞಾನ, ಅಮೃತ ಜ್ಞಾನ, ಅಮರತ್ವ ಜ್ಞಾನ, ಸರ್ವವನ್ನು ಹೊಂದಿರುವಂಥ ಪರಮಾತ್ಮ ಬ್ರಹ್ಮಾಂಡ ನಾಯಕ ಕಣ್ರಿ. ಸತ್ಯವಾಗ್ಲು ಪರಮಾತ್ಮನ ವಿಚಾರ ಇಷ್ಟೆಲ್ಲ ಅದ್ಭುತವಾದ ಹರಿಹರಪ್ಪಾಜಿ. ಅಂದರೆ ಅವರು ಹೇಳಿರುವಂಥ ವಿಚಾರ ಏನಂತ ಅಂದರೆ, ಹೊಸ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಹಳೆ ಬ್ರಹ್ಮಾಂಡ ಅಂತ್ಯ ಮಾಡಿ ಹೊಸ ಬ್ರಹ್ಮಾಂಡ ಸೃಷ್ಟಿ ಮಾಡ್ತೀವಿ ಕಣಪ್ಪ ಮಾಲಿಂಗಸ್ವಾಮಿ. ನೀವು ನೋಡ್ತೀರಿ ಮಾಲಿಂಗಸ್ವಾಮಿ, ಕಣ್ಣಲ್ಲಿ ನೀವು ನೋಡ್ತೀರಿ. ಆಮೇಲೆ ಅಜಾನುಭಾವ ಆಗ್ತಾರೆ ಪರಮಾತ್ಮ. ಅಜಾನುಭಾವು 18 ಅಡಿ ಅಜಾನುಭಾವ ಆಗ್ತಾರೆ ಮಾಲಿಂಗಸ್ವಾಮಿಯವರೇ. ನೀವು ನೋಡ್ತೀರಿ ತಂದೆ, ನೀವು ನೋಡ್ತೀರಿ ಪರಮಾತ್ಮನ ನೀವು ದರ್ಶನ ಮಾಡ್ತೀರಿ. ಪರಮಾತ್ಮ ಹೇಳಿರುವಂತ ವಿಚಾರಕ್ಕೆ ಇನ್ನೇನೇನಲ್ಲ ಅಂದ್ರೆ ಮುಂದೆ ನಡೆಯೋ ವಿಚಾರ ಏನಾನ ಅದೇ ಈ ಇರುವಂತ ಬ್ರಹ್ಮಾಂಡನ ಅಂತ್ಯ ಮಾಡುವಂಥದ್ದು. ಅಂದ್ರೆ ಸಮಯ ಮಾತ್ರ ಪರಮಾತ್ಮ ಯಾರಿಗೂ ಕೊಟ್ಟಿಲ್ಲ, ಸಮಯ ಅನ್ನೋದು ಕೊಟ್ಟಿಲ್ಲ. ಬಟ್ ಇನ್ನು ಮುಂದೆ ನಡೆಯುವಂತ ವಿಚಾರಗಳು ಕೊಟ್ಟವ್ರೆ. ಸಮಯ ಅನ್ನೋದು ಕೊಕ್ಕೆ ಮಾತ್ರ ಪರಮಾತ್ಮನೇ ಇಟ್ಕೊಂಡವ್ರೆ. ನಮ್ಮ ಜೊತೆಲಿ ಸುಮ್ಮನೆ ಅಂದ ಚಂದವಾಗಿ ಓಡಾಡ್ಕೊಂಡಿದ್ದಂಥ ಪರಮಾತ್ಮ ಏನಪ್ಪಾಜಿ, ಮಕ್ಕಳಾಗಿ ಅದ್ಭುತವಾದ ವಿಚಾರ ಪರಮಾತ್ಮನ ವಿಚಾರ. ಈ ಬ್ರಹ್ಮಾಂಡ ಅಂತ್ಯ ಮಾಡಿ ಹೊಸ ಬ್ರಹ್ಮಾಂಡ ಸೃಷ್ಟಿ ಮಾಡಿ 18 ಕೋಟಿ ಮಕ್ಕಳನ್ನ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಕಣಪ್ಪ, ದೇವಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಕಣಪ್ಪ ಅಂದ್ಬಿಟ್ಟು ಪರಮಾತ್ಮ ಹರಿಹರಪ್ಪಾಜಿಯವ್ರು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇವೆರಡು ನೇತ್ರಗಳು, ಪರಮಾತ್ಮನ ನೋಡಿರುವಂಥ ನೇತ್ರಗಳು ನಿಜವಾಗ್ಲೂ ಪರಮಾತ್ಮ ಹರಿಹರಪ್ಪ, ಎಲ್ಲ ಹರಿಹರಪ್ಪನೇ ನೋಡ್ಕೋಬೇಕಣಪ್ಪಾಜಿ. ಅಂದರೆ ಸುಮಾರು ಒಂದು ಎಲ್ಲ ಫಲಗಳು ಅಮೃತಗಳು ಬಂದಿದ್ದಾವೆ, ದೈವಲೋಕದಿಂದ ಮಣಿಗಳು ಬಂದಿದ್ದಾವೆ, ಆಮೇಲೆ ರುದ್ರಾಕ್ಷಿ ಮಣಿಗಳು ಬಂದಿದ್ದಾವೆ, ಆಮೇಲೆ ಅರ್ಶಿನ ಕುಂಕುಮ. ಆ ತಾಯಿ ಬಟ್ಲಲ್ಲಿ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅರ್ಶಿನ ಕುಂಕುಮ, ಆಮೇಲೆ ಬಿಲ್ಪತ್ರೆಗಳು, ಪ್ರತಿಯೊಂದು ಫಲ. ವ್ಯತ್ಯಾಸ ನೀವು ಕಂಡ್ರ ಅದರಲ್ಲಿ? ಅಂದ್ರೆ ನಮಗೆ ಇಲ್ಲಿ ಸಿಗೋಂತ ಒಂದು ಈ ಕುಂಕುಮ, ಈಗ ಬಿಲ್ವಪತ್ರೆ ಒಂದು ಪತ್ರೆ ಬರ್ತದೆ. ಈಗ ನಾವು ನಾರ್ಮಲ್ ಆಗಿ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ನಾವೆಲ್ಲ ಭಕ್ತಾದಿಗಳೆಲ್ಲ ಗಣಾಧಿಪತಿಗಳೆಲ್ಲ ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಅಗ್ರಶೂಲ ಅಂತ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿ ದೇವ್ರೂರಲ್ಲಿ. ಅದು ಸುತ್ತ ಇದ್ರಲ್ಲಿ ಕುತ್ಕೊಂಡು ಪರಮಾತ್ಮನ ಮಧ್ಯೆ ಕುಣಿಸ್ಕೊಂಡು ಒಬ್ರು ಮಾದೇಶ್ ಅಂದ್ಬಿಟ್ಟು ಅವರು ಯಾರು ಮಹರ್ಷಿ ಕವಿರಾಜ ಅಂದ್ಬಿಟ್ಟು ಅವರು ಬ್ರಹ್ಮಜ್ಞ ಅವರು, ಮತ್ತೆ ತಾಯಿ ಧರ್ಮದೇವತೆಯವರು, ಮತ್ತೆ ಇನ್ನೊಬ್ರು ವಸಿಷ್ಠರು ಅಂದ್ಬಿಟ್ಟು ಮೂರ್ತಿಯವರು ಅಂತಿದ್ರು ಅವರು. ಇಂಥವರೆಲ್ಲ ಗಣಾಧಿಪತಿಗಳೆಲ್ಲ ದೈವ ಮಕ್ಕಳೆಲ್ಲ ಕುತ್ಕೊಂಡು ಒಂದು ಕಡೆ ಸಭೆ ಸೇರಿ ಮೀಟಿಂಗ್ ಮಾಡ್ತಿದ್ದೋ. ಆ ಟೈಮಲ್ಲಿ ನಾವು ಪ್ರಶಾಂತವಾಗಿ ಕುತ್ಕೊಂಡಿದ್ದೋ ನೋಡಿ. ಆ ಕುತ್ಕೊಂಡಿದ್ದಾಗ ಏನೋ ಒಂದು ತುಳಸಿ ಬರ್ತದೆ. ಆ ತುಳಸಿ ಪರಿಮಳ ಅದು ಬಂದ ತಕ್ಷಣನೇ ಘಮ 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 ಅಂತ ಸುತ್ತಿರೋರ್ಗೆ ಅಲ್ಲಿ ಕುತ್ಕೊಂಡಿರೋರ್ಗೆಲ್ಲ ಪರಿಮಳ. ಮತ್ತು ಇದು ಬಿಲ್ಪತ್ರೆ ದಳ ಬತ್ತು. ಬಿಲ್ಪತ್ರೆ ವಾಸನೆ ಬರುವುದಿಲ್ಲ, ಆ ಟೈಮಲ್ಲಿ ಇರುವುದಿಲ್ಲ. ಬಿಲ್ಪತ್ರೆ ಮರದ ಹಣ್ಣಿನ ವಾಸನೆ ಯಾವ ಥರ ಬರ್ತೋ ಅದೇ ಥರ ಬಂದ್ಬಿಡೋದು. ಪ್ರತಿಯೊಂದು ದೈವಲೋಕದಿಂದ ಬರ್ತಾ ನಾವು ಏನು ತಿಳ್ಕೊಂಡಿದ್ದು, ಪ್ರಪ್ರಥಮವಾಗಿ ಹರಿಹರಪ್ಪಾಜಿಯವ್ರು ಏನು ಮಾಡಿಬಿಟ್ರು, ತಾಯಿ ಧರ್ಮದೇವತೆ ಅಮ್ಮವ್ರನ್ನ ಒಂದು ಅಲಂಕಾರ ಮಾಡಿಕೊಂಡು ಒಂದು ಪೀಠ ಮಾಡ್ಕೊಂಡು ಪೀಠದ ಮೇಲೆ ಕೂರಿಸ್ಬಿಟ್ಟು ಅದಕ್ಕೆ ಆ ಅಮ್ಮನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಬಿಟ್ಟು ಕಿರೀಟ ಹಾಕ್ಬಿಟ್ಟು ಆ ಅಮ್ಮನ ಕೂರಿಸ್ಕೊಬಿಟ್ಟು ನೋಡ್ರಪ್ಪ ಬರ್ತದ ನೋಡ್ರಪ್ಪ ಅಂತಿದ್ರು ಹರಿಹರಪ್ಪ. ಆಮೇಲೆ ಏನು ಬಂದದ್ದು ನಮ್ಮ ಪ್ರಪ್ರಥಮ ವಿಘ್ನೇಶ್ವರಂದು ಯಾರೋ ನಿಂತ್ಕೊಂಡಿಲ್ಲ, ಅಕ್ಕಪಕ್ಕದಲ್ಲಿ ತೂತ್ ಬಿಸಾಕ್ಬಿಟ್ಟಂಗೆ ಆಗ್ಬಿಡ್ತು ವಿಚಾರ. ಒಂದು ಬಟ್ಲು ಸೌಂಡ್ಗೆ ಅದಕ್ಕೆ ಅದೇನು ಮಾಡೋದು, ಬೂಸ್ಪರ್ಸ್ ಆಯಿತು. ಬಟ್ಲಿಗೆ ಬಂದು ಕೂತ್ಕೊಂಡು ಪುನಃ ನೆಗೆದ್ಬಿಟ್ಟು ಕೆಳಕದು. ಪ್ರಪ್ರಥಮ ಕೊಟ್ಟೋದು ವಿಘ್ನೇಶ್ವರನ್ ಕೊಟ್ಟರು ಪರಮಾತ್ಮ. ವಿಘ್ನೇಶ್ವರನೇ ಕೊಟ್ಟೋದು ಪರಮಾತ್ಮ. ಅದು ಜೊತೆಲಿ ಸುಮಾರು ಒಂದು 200-300 ಜನ, ಒಂದು ಕೆಲವು ಸಾರಿ 70-80 ಜನ ಈ ಥರ ಜನಗಳು ಸುತ್ತಾ ಇರ್ತಿದ್ರು. ಅದು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಸುಮಾರು ಜನ ಬರ್ತಿದ್ರು. ಹುಣಸೂರಿಂದ ಮೈಸೂರಿಂದ ಕೆಲವು ಕಡೆಯಿಂದೆಲ್ಲ ಬರೋರು. ಅದು ಪರೀಕ್ಷೆ ಮಾಡ್ಕೊಂಡೆ ಮಾಡಬೇಕು, ಇದು ಯಾವ ಥರ ಬರ್ತಾ ಇದೆ, ಯಾವ ಥರ ಇದೆ ನೋಡಬೇಕು ಅಂತಲೇ ಬರೋರು. ಅಂದ್ರೆ ಅದಕ್ಕೆ ಈಗ ರಾತ್ರಿ 10 ಪ್ರಾರಂಭ ಮಾಡ್ತಿದ್ರಪ್ಪಾಜಿ. ರಾತ್ರಿ 10 ಗಂಟೆ ರಾತ್ರಿ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಸಮಯ ಇಲ್ಲ. ಒಂದೊಂದ್ ದಿನ 11 ಗಂಟೆಗೆ ಬಂದ್ಬಿಡುದು, ಒಂದೊಂದ್ ದಿನ 11-11:30 ಬರುದು, ಒಂದಿನ 3 ಗಂಟೆ ಆದ್ರೂ ಬರ್ತಿರ್ಲಿಲ್ಲ. ಅಂದ್ರೆ ಅವ್ರು ಕಣ್ಣು ಮುಚ್ಚು ನಿದ್ದೆನೆ ಮಾಡ್ತಿರ್ಲಿಲ್ಲ ಅಪ್ಪ. ಸುಮ್ಮನೆ ನಸೆ ಹೇಳ್ಕೊಳ್ಳೋದು. ಏನು ಕಾಮನ್ ಮನ್ಸ ಎಲ್ಲ ನಸೆ ಎಲ್ಲ ಬಣ್ಣ ಎಲ್ಲ ಕರಗೆಲ್ಲ ಫುಲ್ ಮಸಿ ಆಗ್ಬಿಟ್ಟಿರೋದು ಬಟ್ಟೆನ. ಈಗ ನೋಡ್ರಿ ಏನಪ್ಪ ಪರಮಾತ್ಮನ ಥರ ಕಂಡಾರೆ ಇವರು, ಪರಮಾತ್ಮನೇ ಅಂದ್ಬಿಟ್ಟು ಅಲ್ಲಿ ನೋಡಿದವರೆಲ್ಲ ಹಂಗೆ ಹೊಂಟ್ಬಿಡೋರು. ಆ ದೈವ ಮಕ್ಕಳುಗಳು ಮಾತ್ರ, ಗಣಾಧಿಪತಿಗಳು ಮಾತ್ರ ಕುತ್ಕೊಂಡು ಅವ್ರ ಮನಸ್ಸಿಗೆ ಒಂದು ಇದು ಕೊಟ್ಕೊಂಡು ಅವ್ರನ್ನ ಮಾತ್ರ ಹೇಳ್ಕೊಂಡು ಕುಣಿಸ್ಕೊಂಡ್ರೆ ಹೊರತು ಇನ್ನು ಬೇರೆ ಅಷ್ಟೊಂದು ಹತ್ತಿರವಾಗಿದ್ದ ಜನಗಳಿಗೂ ಯಾರು ಅಂತ ಗೊತ್ತಿಲ್ಲ. ಪರಮಾತ್ಮನೇ ಇವರು ಅಂತ ಗೊತ್ತಿಲ್ಲ. ಹತ್ತಿರವಾದ ಜನಗಳಿಗೆ ಗೊತ್ತಿಲ್ಲ ವಿಚಾರ ಇದು. ಹರಿಹರಪ್ಪ ಇವರೇನೆ, ಪರಮಾತ್ಮ ಇವರೇನೆ, ಬ್ರಾಹ್ಮಣ ನಾಯಕರು ಇವರೇನೆ ಅಂತ ಒಬ್ರಿಗೂ ಗೊತ್ತಿಲ್ಲ ಗಣಪತಿ. ಇನ್ನು ಪರಮಾತ್ಮನ ವಿಚಾರ ಮಾತಾಡಿದ್ರೆ ನಾನು ಏನೋ ಎಂತ ಗೊತ್ತಿಲ್ಲ. ಪರಮಾತ್ಮ ಬ್ರಹ್ಮಾಂಡ ನಾಯಕರು
ಅದೇನು ಚಕ್ರತೀರ್ಥ ಮುನಿ ಬಿಟ್ರೆ ಒಂದು ಏನು ಸಂಕಲ್ಪ ಇದು ಅಂದರೆ ದೈವಲೋಕದ ವಿಚಾರನ ನನಗೆ ಸಂಬಂಧಪಟ್ಟಂಥ ವಿಚಾರನ ಚಕ್ರತೀರ್ಥ ಮುನಿಯನ್ನು ಒಂದು ವಿಚಾರನ ನಮ್ಮ ಯಾರು ಮಹದೇಶ್ವರು ಅದು ಕವಿರಾಜರು ಮತ್ತು ವಿಶ್ವಾಮಿತ್ರ ಅಂತ ಹೇಳ್ತೀವಲ್ಲ ಅವ್ರ ಮುಖಾಂತರ ಬರ್ಸವ್ರೆ. ನನ್ನ ವಿಚಾರ ಸಂಸ್ಕೃತದಲ್ಲಿ ಒಂದು 2-3 ಪೇಜ್ ಇದೆ, ಪುನಃ ಪಕ್ಕದಲ್ಲಿ ಕನ್ನಡದಲ್ಲಿ 2-3 ಪೇಜ್ ಕನ್ನಡ ವಿಚಾರ ಇದೆ. ನೀವು ದೈವಲೋಕದಿಂದ ಇಲ್ಲಿ ಹೌದು ಪರಮಾತ್ಮ ಅಲ್ಲಿ ಏನ್ ಮಾಡ್ತಾ ಇದ್ದು, ಇಲ್ಲಿ ಬಂದಿರೋ ಉದ್ದೇಶ ಏನು, ಈ ಬ್ರಹ್ಮಾಂಡ ಅಂತ್ಯ ಮಾಡೋ ಸಮಯದಲ್ಲಿ ಏನ್ ಮಾಡ್ಬೇಕು. ಈಗ ನನಗೆ ಏನು ಒಂದು ಹರಿಹರಪ್ಪ ಏನೊಂದು ಮಂತ್ರ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಒಂದ್ಸರಿ ಹೇಳಿದೆ ನೋಡಿ ಮೊದಲು. ಓಂ ನಮಃ ಶಿವಾಯ ನಮಃ ಶಿವಾರ್ಥ ಚಕ್ರವಿಧಿ ನಿಧ್ಯಾಯಂ ಪಾವನಾಂಸಯೇ ಧ್ಯಾನತಾಯಂಬಯೇ ಉದಾರದ ಸರ್ವಂ ನಮಃ. ಅಂದರೆ ನಾನು ವಿಧಿಮಾತೆ ತಾಯಿಯವ್ರನ್ನ ನಾನು ಬೇಡುವಂಥದ್ದು. ವಿಧಿಮಾತೆ ಒಬ್ಬ ಮನುಷ್ಯನಿಗೆ ಒಂದು ಕೆಡಿಸ್ಬೇಕಾದ್ರೂ ಒಂದು ಒಳ್ಳೇದು ಮಾಡ್ಬೇಕಾದ್ರೂ ತಾಯಿನೇ ಅಂತೆ, ವಿಧಿಮಾತೆ ತಾಯಿ. ಅವ್ರನ್ನ ಬೇಡುವಂಥದ್ದು ಒಂದು ಒಳ್ಳೇದು ಮಾಡೋಕ್ಕೆ. ಈಗ ಗಣಾಧಿಪತಿಗಳು ಏನೋ ಒಂದು ವಿಚಾರಗಳು ಪರಮಾತ್ಮನಿಗೆ ಸಂಬಂಧಪಟ್ಟ ವಿಚಾರ, ಅದು ಸಂಪೂರ್ಣ ಮಾಹಿತಿ ನನಗೆ ಕೊಟ್ಟಿಲ್ಲ ಹರಿಹರಪ್ಪ. ವಿಧಿಮಾತೆ ಮಗ ಅಂತ ಮಾತ್ರ ಗೊತ್ತು ಅಷ್ಟೇ. ನಾನೊಬ್ಬ ಚಕ್ರತೀರ್ಥ ಮುನಿ ಅಂತ ಮಾತ್ರ ನನಗೆ ಹೇಳ್ಕೊಟ್ಟವ್ರೆ. ಅದು ಬರೀ ಇದೊಂದು ನಾನು ಹೇಳಿದಂಥ ಇದೊಂದು ಮಾತ್ರ ಜ್ಞಾನವನ್ನು ಕೊಟ್ಟಿದ್ದಾರೆ ಬ್ರಹ್ಮಜ್ಞಾನದಲ್ಲಿ ಬಂದಿರುವಂಥ ವಿಚಾರ. ಅದು ಬಿಟ್ಟರೆ ನಾನು ವಿಧಿಗೆ ಸಂಬಂಧಪಟ್ಟ ವಿಚಾರನ ವಿಧಿಮಾತೆ ತಾಯಿಯವ್ರನ್ನ ಬೇಡ್ಕೋಬೇಕಾಯ್ತದೆ. ಒಂದೊಂದು ಕಾರ್ಯನೂ ಈಗ ದೇವರೂರಿನಲ್ಲಿ ಇರುವಂಥ ಗಣಾಧಿಪತಿಗಳು ಇದ್ದಾರೆ ನೋಡಿ. ಈಗ ನಮ್ಮ ಮಹಾಪುರುಷ ಮಾಮುನಿಗಳು ಇಲ್ಲಿಂದ ದೇವರೂರಿಗೂ ಇಲ್ಲಿಂದ ಇದು ಕನಕಪುರ ತಾಲೂಕು, ಅದು ಹುಣಸೂರು ತಾಲೂಕು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು 140, 145, 150 ಕಿಲೋಮೀಟ್ರ್ ಆಗುತ್ತೆ. ಇದು ಹರಿಹರಪ್ಪಾಜಿ ಅವ್ರು ಇದ್ದಾಗ ಏನು ಹೇಳ್ತಿದ್ರು ಅಂದರೆ, ಈಗ ಮಹದೇಶ್ ಗುರುಗಳು ಅಂತಿದ್ದಾರೆ ನೋಡಿ, ಮಹದೇಶ್ ಗುರುಗಳ ಕೈಲಿ ಒಂದು ದೈವಗಿರಿ ಸೃಷ್ಟಿಯಾಗುತ್ತೆ. ಇದು ಇನ್ನೂ ಸತ್ಯಯುಗ, ಅಮೃತಯುಗ, ಚಿರಂಜೀವಿ ಯುಗ, ಇನ್ನು 3 ಯುಗ. ಇನ್ನು ಸತ್ಯಯುಗ, ಅಮೃತಯುಗ, ಚಿರಂಜೀವಿ ಯುಗ, 3 ಯುಗನೂ ಇದು 3 ಯುಗ ಫಿಲ್ಟರ್ ಆದ್ಮೇಲೆ ಒಂದು ದೇವಗಿರಿ ಅಂತ ಸೃಷ್ಟಿ ಮಾಡ್ಕೋತಾರೆ ಪರಮಾತ್ಮ. ಸತ್ಯ ಅಮೃತ. ಆವಾಗ ಅಮೃತ ಯುಗದಲ್ಲಿ ಒಂದೊಂದು ಇದು ಅಮೃತ ಅಂತ ಕುಣಿಸ್ತಾರೆ. ಹಾಗಾಗಿ ಇದಿರೋದು ನ್ಯಾಚುರಲ್ ಊಟ ಗೀಟ ಏನು ಇರೋದಿಲ್ಲ, ಅಮೃತ ಅಂತ ಕುಣಿಸ್ತಾರೆ. ಇಷ್ಟು ಅಮೃತ ಕುಡಿದ್ರೆ ಇಷ್ಟು ದಿನ ಇನ್ನು ಆಯ್ಸು ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ 3 ಯುಗ ಕಳೆದ ಮೇಲೆ ಒಂದು ದೈವಗುರಿ, ಅವರು ಬಿಲ್ವದೇವ ಅಂದ್ಬಿಟ್ಟು ಪರಮಾತ್ಮನ ಮಗ, ಅವ್ರು ಶಿರ ಇರುವುದಲ್ಲಿ ನಾವು ಅಗ್ರಶಿಲ ಅಂತ ಮಾಡಿದ್ದಾರೆ ನೋಡಿ ಪರಮಾತ್ಮ ಹರಿಹರಪ್ಪಾಜಿ ಅವರೇ ಬ್ರಹ್ಮಜ್ಞಾನದ ಮುಖಾಂತರ. ಈಗ ಪರಮಾತ್ಮ ಈಗ ಆಲ್ರೆಡಿ 921 ಏನು ಅಣುಗಳಿದ್ದಾವೆ, ಮೂಲ ಅಣುವಿಂದ ಒಂದು ಅಣುನ 921 ಅಣು ಮಾಡಿದ್ದಾರೆ. ಅದೇ ಥರ 921 ಮಕ್ಕಳುಗಳು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ದೇವ್ರೂರಿಗೆ. ಅವ್ರು ಯಾವ್ಯಾವ ಥರ ಅವ್ರಿಗಿರುವಂಥ ಕಷ್ಟ ಪರಮಾತ್ಮ ಅಷ್ಟೊಂದು ಈ ಬೇಡದಂಥ ಭಕ್ತರಿಗೆ ಚಿನ್ನನ ತಗೊಂಡೋಗಿ ಡೈಮಂಡ್ ಕೊಟ್ಟರು. ಡೈಮಂಡ್ ತಗೊಂಡೋಗಿ ಮೈಸೂರಲ್ಲಿ ಕೇರ್ ರೋಡಲ್ಲಿ ಹೋಗಿ ಚೆಕ್ ಮಾಡಿಸ್ದಾಗೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಎಲ್ಲಿಂದ ತಂದ್ರಿ ಇದನ್ನ ಡೈಮಂಡ ಅಂತ. ನೀಲಿ ಡೈಮಂಡು ಆ ತಾಯಿ ಪಡ್ಕೊಟ್ಟದ್ ನಮಗೆ. ಚೆಕ್ ಮಾಡಿಸಿ ಕಳಿಸ್ಬೇಕಲ್ಲ, ನಿಜವ ಸುಳ್ಳು ಅಂತ. ಅದಕ್ಕೆ ಎಷ್ಟೋ ಜನ ಹಿಂದೆ ಮುಂದೆ ಫಾಲೋವರ್ಸ್ಗಳು ನೋಡಕ್ಕೆ ಅಯ್ಯೋ ಇದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಹರಿಗಣ, ಅರಗಣ, ಬ್ರಹ್ಮಗಣ ಅಂತ ಮಾಡಿಬಿಟ್ಟು ಅದರಲ್ಲಿ ಒಂದು ಮಾನಸ ಸರೋವರ ಸೇವಾ ಸಮಿತಿ ಅಂದ್ಬಿಟ್ಟು ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿಸಿದ್ರು ಅಪ್ಪ. ಅದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಈ ಥರ ಮಾಡಿ ನನ್ನ ಕಾರ್ಯದರ್ಶಿಯಾಗಿ ಮಾಡಿಸಿದ್ರು ಹರಿಹರಪ್ಪಾಜಿಯವರು. ಪರಮಾತ್ಮ 2010ರಲ್ಲಿ ಏಕಾಂತವಾದ್ರೂ 2016 ಇಸ್ವಿವರೆಗೂ 24ವರೆಗೂ ಕೂಡ ಪರಮಾತ್ಮ ಅವರು ನಮ್ಮ ಜೊತೆಲಿ ಸಂಪರ್ಕನೇ ಕಡಿತ ಮಾಡ್ಕೊಂಡಿದ್ರು. ಪರಮಾತ್ಮ ನಮ್ಮ ಜೊತೆಲಿ ಸಂಪರ್ಕನೇ. ಈಗ ಮಹಾಪುರುಷ ಮಾಮುನಿ ಮುಖಾಂತರ ಮಾತ್ರ ನಮಗೆ ತಾಯಿ ಸಾಕ ನೀಲಾಂಬರಿ ದೇವಿಯವ್ರ ಮುಖಾಂತರ ಪರಮಾತ್ಮ ಹರಿಹರಪ್ಪ ತೋರ್ತಿದ್ದಾರೆ. ಮತ್ತು ನಮ್ಮ ದೇವರೂರು ಅಂತ ಅನ್ನೋದು ಗಡಿ ಸುತ್ತ ಒಂದು ದೈವಗುರಿ ಸೃಷ್ಟಿ ಮಾಡ್ಕೋವಂಥ ವಿಚಾರ. ಸತ್ಯಯುಗ, ಅಮೃತಯುಗ, ಚಿರಂಜೀವಿ ಯುಗ ಆಯ್ತದಲ್ಲ, ಆವಾಗ ಒಂದು ಗಡಿ ದೈವಗಿರಿ ಸೃಷ್ಟಿ ಮಾಡ್ಕೊಳ್ಳುವಂಥ ವಿಚಾರಕ್ಕೆ ಒಂದೊಂದು ಗಡಿ. ಇಷ್ಟು 100 ಇಲ್ಲಿಂದ ಕನಕಪುರ, ಇಲ್ಲಿ ನಮ್ಮ ನಮ್ಮ ಸಿದ್ದಯ್ಯನದೊಡ್ಡಿ, ಇಲ್ಲಿಂದ ದೇವರೂರಿಗೆ 145-150 ಕಿಲೋಮೀಟರ್ ಆಯ್ತದೆ. ಇದು ಒಂದು ಗಡಿ. ಸುತ್ತ ದಸಗಡಿ ಮಾಡ್ಕೋತೀನಿ ಆಯ್ತದೆ ಕಣಪ್ಪ ಅಂತ ಹೇಳೋರು ಹರಿಹರಪ್ಪ. ಸುತ್ತ ಗಡಿಗಳು ಮಾಡ್ಕೋತೀವಿ. ಇದು ಮೂಲ ಪರಮಾತ್ಮ ಇಲ್ಲಿ ಕೇಂದ್ರ ಸ್ಥಾನ. ಪರಮಾತ್ಮ ಇಲ್ಲಿ ಕೇಂದ್ರ ಸ್ಥಾನ ಮಾಡಿಕೊಂಡು ಅದಕ್ಕೆ ಇದ್ರ ಮುಖಾಂತರ ಸುತ್ತ ಗಡಿಗಳು ಮಾಡ್ಕೋತೀನಿ ಅಂತ ಹೇಳಿದ್ರು ಅಪ್ಪ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಹರಿಹರಪ್ಪ ನಮ್ಗೆ ಹೇಳ್ತಿದ್ರು ಅಂದರೆ, ಪರಮಾತ್ಮ ಅಂದ್ರೆ ಈ ಒಂದು ಕ್ಷೇತ್ರದ ವಿಚಾರ ಆವಾಗಲೇ ತಿಳಿಸಿದ್ರು. ಹೌದು ಮೊದಲೇನೆ ತಿಳಿಸಿದ್ರು. 2004ನೇ ಇಸ್ವಿಲಿ 2003ರಲ್ಲೇ ಬಂದಿತ್ತು ಈ ವಿಚಾರ. ಅಂದರೆ
ಇವರು ಯಾರು ಗಣಾಧಿಪತಿಗಳು ಅಲ್ದವ್ರು ಪಡ್ಕೋತಾರೆ ಕಣಪ್ಪ ಅವ್ರನ್ನ ಆ ಒಂದು ಸ್ಥಾನನ ಅಂತ ಹೇಳಿದ್ರು. ಮಹಾಪುರುಷ ಮಹಾಮುನಿ ಒಬ್ಬ ಗಣಾಧಿಪತಿ ಅಲ್ಲ, ಲಿಂಗ ಹಿಡ್ದಿಲ್ಲ, ಪರಮಾತ್ಮನ ಒಡನಾಟ ಮಾಡಲಿಲ್ಲ, ಪರಮಾತ್ಮನ ಜೊತಾರೆ ಗೊತ್ತಿಲ್ಲ, ಮತ್ತೆ ದೈವ ಫಲನು ಕಣ್ಣಲ್ಲಿ ನೋಡ್ಲಿಲ್ಲ, ಪರಮಾತ್ಮನ ಸಮ್ಮುಖದಲ್ಲಿ ಪಡಿತಿತ್ತಲ್ಲ ತಾಯಿ ಅದನ್ನು ಕೂಡ ನೋಡಿಲ್ಲ. ಅಂಥವ್ರೊಬ್ರು ಪಡ್ಕೋತಾರೆ ಕಣಪ್ಪ ಅಂತ ಮೊದಲೇ ಹೇಳಿದ್ರು. ಈಗ ನಾನೊಬ್ಬ ಲಿಂಗ ಹಿಡಿದಿದ್ದೀನಿ, ಗಣಾಧಿಪತಿ ಆಗಿದ್ದೀನಿ. ನನಗೆ ಪರಮಾತ್ಮ ನೋಡಿದ್ವಿ ಬಿಡುವೆ, ಪರಮಾತ್ಮನ ಗೊತ್ತಿಲ್ಲ, ನಮ್ಗೆ ಜೊತೆಲೆ ಓಡಾಡ್ತಿದ್ದವರು, ನಾವು ಜೊತೆಲೆ ಅನ್ಯವಾಗಿದ್ದವ್ಬಿಟ್ರೆ ಹಂಗಂತ ನಮಗೇನು ಇಲ್ಲ ಫಲ. ಈಗ ಒಬ್ಬ ಸಾಮಾನ್ಯ ಪುರುಷ ಆ ಅಪ್ಪನಿಗೆ ಏನು ಎಂತೆಂಥದ್ದು ಅಚಾತುರ್ಯವಾದ ಒಂದು ಇದು ಕೊಟ್ಬಿಟ್ಟು ಅವ್ರು ಸೆಳ್ಕೋಬೇಕಾದ್ರೆ ಪರಮಾತ್ಮ ತಾಯಿ ಸಾಕ ನೀಲಾಂಬರಿ ದೇವಿನ ಮೊದಲೇ ಸೃಷ್ಟಿ ಮಾಡ್ಕೊಂಡಿದ್ರು. ಇದನ್ನೆಲ್ಲನೂ ಅಪ್ಪ ತಾಯಿ ಸೃಷ್ಟಿ ಮಾಡ್ಕೊಂಡಿರುವಂಥ ವಿಚಾರ ಈ ಸರ್ವಶಕ್ತರು ಇವರೆಲ್ಲ ಮೊದಲೇ ಸಂಕಲ್ಪ ಮಾಡ್ಕೊಂಡು, ಮೂಲ ಸಂಕಲ್ಪ ಇದೆಲ್ಲ ಪರಮಾತ್ಮನದು. ಪರಮಾತ್ಮನ ಸಂಪೂರ್ಣ ಮೂಲ ಸಂಕಲ್ಪ ಇದು. ಇನ್ನು ಸತ್ಯಯುಗ, ಅಮೃತಯುಗ, ಚಿರಂಜೀವಿ ಯುಗಕ್ಕೆ ಎಲ್ಲನೂ ಕೂಡ ಇಲ್ಲೇನಪ್ಪ ಜೊತೆಲೆ ಇಟ್ಕೊಂಡವ್ರೆ ಪರಮಾತ್ಮ. ಅವ್ರು ಏನೇನು ಮಾಡಬೇಕು ಅಂತ ಒಂದೊಂದು ಅಣು 921 ಅಣು ಒಬ್ಬ ಮನುಷ್ಯನಿಗೆ ಹೊಡೆದ್ರೆ ಪರಮಾತ್ಮನೇ ಆಗೋಯ್ತಾರೆ ಅವ್ರು. ಈಗ ತಗೊಂಡು ಅಂದ್ಬಿಟ್ಟು ಕೊಡ್ತಿದ್ರು, ಪರಮಾತ್ಮ ತನ್ನನ್ನು ತಾನು ಕಂಡ್ಕೋಬೇಕು ಅಂದ್ಬಿಟ್ಟು ಹರಿಹರಪ್ಪಾಜಿ ಬ್ರಹ್ಮಜ್ಞಾನ ಕೊಟ್ಟವ್ರೆ. ಪರಮಾತ್ಮನ ಕಂಡೆ ಅಂತಕ್ಕಂಥದ್ದು ಅಂದರೆ 921 ಅಣುನು ಫುಲ್ ಡೀಟೇಲ್ ಕೊಡ್ತಾರೆ ಚಿರಂಜೀವಿ ಯುಗಕ್ಕೆ, ಸತ್ಯ ಅಮೃತ ಚಿರಂಜೀವಿ ಯುಗಕ್ಕೆ ಒಳಗಡೆ. ಆಗ ಪರಮಾತ್ಮ ಬದಿಸ್ಕೊಂಡು ದೇವಲೋಕ ಕರ್ಕೊಬಂದ್ರು ಅನ್ನೋದು ಬರೋದಿಲ್ಲ 18 ಕೋಟಿ ಜನಗಳ ಹತ್ರ. ಅವ್ರು ಸ್ವಂತನೇ ಸ್ವಪ್ರೇರಣೆಯಿಂದಲೇ ಎಲ್ಲ ಅಣುನು ಒಣಸ್ಕೊಂಡು ಶಾಶ್ವತ ಚಿರಂಜೀವಿ ಅಮೃತ ಮಾಡ್ಕೊಬಂದ್ರು ಇಲ್ಲಿಗೆ. ಪರಮಾತ್ಮ ಅಲ್ಲೂ ಕೂಡ ನಾನು ಕರ್ಕೊಬಂದೆ ಅಂತ ಹೇಳೋದಿಲ್ಲ ಹರಿಹರಪ್ಪ. ಇಲ್ಲಿಗೆ ಲಾಸ್ಟಲ್ಲಿ ಚಿರಂಜೀವಿಗೂ ಕರ್ಕೊಂಡೋದಾಗ ಇಲ್ಲ ನಾವೇ ನಮ್ಮ ಸ್ವಪ್ರಯತ್ನದಿಂದ ಓದಕಣಪ್ಪ ಪರಮಾತ್ಮನ ದೇವಲೋಕಕ್ಕೆ ಅನ್ನುವಂಥ ವಿಚಾರ ಹೇಳುವಂಥ ಬ್ರಹ್ಮಾಂಡ ನಾಯಕರು ಹರಿಹರಪ್ಪಾಜಿ. ಅವ್ರ ಪಾದಕ್ಕೆ ನಮಸ್ಕಾರ. ನಮ್ಮ ತಂದೆ ತಾಯಿಗಳು ದೇವಾದಿ ದೇವತೆಗಳು, ತ್ರಿಮೂರ್ತಿಗಳು, ಪರಮಾತ್ಮರು, ಸರ್ವಶಕ್ತರು. ನಮ್ಮ ತಂದೆ ತಾಯಿಗಳು ದೇವಾದಿ ದೇವತೆಗಳು, ಸರ್ವಶಕ್ತರು ತಂದೆ ಶ್ರೀ ಶನಿ ಮಹಾರಾಜಾಯರವರೇ, ಸರ್ವಶಕ್ತರು ತಂದೆ ಶ್ರೀ ಹರಿಹರ ಅಪ್ಪಾಜಿಯವರೇ, ಸರ್ವಶಕ್ತರು ಮಾತಾ ಶ್ರೀ ಆದಿಶಕ್ತಿ ಮಾತಾಜಿಯವರೇ, ಸರ್ವಶಕ್ತರು ಮಾತಾ ಶ್ರೀ ಗಿರಿಜಾ ಮಾತಾಜಿಯವರೇ, ಸರ್ವಶಕ್ತರು ಮಾತಾ ಶ್ರೀ ಸಾಕ ನೀಲಾಂಬರಿ ಮಾತಾಜಿಯವರೇ, ನಿಮ್ಮಯ್ಯ ಪಾದಾರ ಚರಣವಿಂದಕ್ಕೆ ಈ ನಿಮ್ಮಯ್ಯ ಚಕ್ರತೀರ್ಥ ಮುನಿ ಮಗನಾದ ನಿಮ್ಮ ಚಕ್ರತೀರ್ಥ ಮುನಿಯ ಮುಕ್ಕೋಟಿ ಪ್ರಣಮಾಮ್ಯಹಂ. ಸರ್ವ ನಮಸ್ಕಾರಗಳು ನಮ್ಮ ತಂದೆ ತಾಯಿಗಳು, ದೇವಾದಿ ದೇವತೆಗಳು ಆಗಿರುವಂಥ ವೀಕ್ಷಕ ದೇವರುಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ಈ ಮುಖಾಂತರ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ.